ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಶನಿ ಗ್ರಹರು ನಕ್ಷತ್ರ ಬದಲಾವಣೆ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಜಾನ್ವರಿ 20ನೇ ತಾರೀಕು ನೈಟು ಪ್ರವೇಶ ಆಗ್ತಾ ಇದ್ದಾರೆ. ಮನೆ ಚೇಂಜ್ ಆಗ್ತಾ ಇಲ್ಲ, ಮೀನರಾಶಿಯಲ್ಲೇ ಇದ್ದಾರೆ, ಬಟ್ ನಕ್ಷತ್ರ ಚೇಂಜ್ ಆಗ್ತಾ ಇದೆ. ಸೊ ಹಾಗಾಗಿ ಗೋಚಾರದ ಲಗ್ನ ಫಲಗಳನ್ನ ನೋಡೋಣ. ಅದಕ್ಕೂ ಮೊದಲು ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ವಲ್ಪ ಡಿಫರೆಂಟ್ ಆಗಿ ಲೈಕ್ ಕುಂಡಲಿಗಿಂತ ಸೊ ಯಾವ್ಯಾವ ನಕ್ಷತ್ರದವರು ಸ್ವಲ್ಪ ಅಲರ್ಟ್ ಆಗಿರಬೇಕು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಬನ್ನಿ, ಯಾರ್ಯಾರ ದಶ, ಶನಿ ಮಹಾದಶ, ಗುರು ಮಹಾದಶ, ಹಾಗೆ ಸೊ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಈಗ ನಕ್ಷತ್ರಗಳು ಹೇಳ್ತೀನಲ್ವಾ, ನಿಮ್ಮ ದಶ ಏನಾದ್ರೂ ಬ್ಯಾಡ್, ಈಗ ನಾನು ಹೇಳೋ ಬ್ಯಾಡ್ ನಕ್ಷತ್ರಗಳಲ್ಲಿ ಕೂತಿದ್ರೆ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿರಿ. ಜಾನ್ವರಿ 20ನೇ ತಾರೀಕಿಂದ ಹಿಡಿದು ನಮಗೆ 2026 ಸೊ ಕಂಟಿನ್ಯೂಸ್ ಆಗಿ ಒಂದು 4 ತಿಂಗಳು ಬರುತ್ತೆ. ಮೇ 19ನೇ ತಾರೀಕು 2026 ತನಕ ಶನಿ ಗ್ರಹರು ಎಲ್ಲಿರ್ತಾರೆ? ಮೀನ ರಾಶಿಯಲ್ಲೇ. ಸೊ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಅಂದ್ರೆ ತನ್ನ ಸ್ವ ನಕ್ಷತ್ರದಲ್ಲಿ ಕೂತ್ಕೋತಾ ಇದ್ದಾರೆ. ಸೊ ಈಗ ಮೇಜರ್ ಆಗಿ ಕೆಲವೊಂದು ನಾನು ನಕ್ಷತ್ರಗಳನ್ನ ಹೇಳ್ತೀನಿ. ಆ ನಕ್ಷತ್ರದವರಿಗೆ ಸೊ ಈಗ ಇದು ಬ್ಯಾಡ್ ಇರುತ್ತೆ, ತಾರಾಬಲದ ಪ್ರಕಾರ ತಗೊಳ್ಳೋಣ. ಹಾಗೆ ಅದನ್ನು ಹೊರತುಪಡಿಸಿ ನಿಮ್ಮ ದಶಾಭುಕ್ತಿಗಳೇನಾದ್ರೂ ಚೆನ್ನಾಗಿದ್ರೆ ಸೊ ನಿಮ್ಗೆ ಇಲ್ಲಿ ನಕ್ಷತ್ರದಲ್ಲೂ ಚೆನ್ನಾಗಿದ್ರೆ ಡಬಲ್ ಧಮಾಕ ಅಂತ ಹೇಳಬಹುದು. ಒಂದು ವೇಳೆ ಅಲ್ಲಿ ದಶಾಭುಕ್ತಿಗಳಲ್ಲಿ ತೊಂದರೆ ಇದ್ದು ಸೊ ಇಲ್ಲಿ ಸಮಸ್ಯೆ ತೋರಿಸ್ತಾ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಸೊ ನೀವುಗಳು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಬನ್ನಿ ನೋಡೋಣ ಯಾವ್ಯಾವ ನಕ್ಷತ್ರದವರಿಗೆ ಹೇಗಿದೆ ಅಂತ ಹೇಳಿ. ಸೊ ಮೊದಲದಾಗಿ ತಾರಾಬಲದ ಪ್ರಕಾರ ಹೋಗೋಣ. ಎಲ್ಲಾ ಶನಿ ನಕ್ಷತ್ರಗಳು ಅಂತ ಹೇಳಿದ್ರೆ ಪುಷ್ಯ, ಅನುರಾಧ, ಉತ್ತರ ಭಾದ್ರಪದ, ಸೊ ಎಲ್ಲಾ ಶನಿಯ ನಕ್ಷತ್ರಗಳು ಯಾರ್ಯಾರಿದ್ದೀರಾ ಸೊ ನಿಮಗಳಿಗೆ ಇದು ಜನ್ಮ ತಾರೆ. ಸೊ ಹಾಗಾಗಿ ಡೆಫಿನೆಟ್ಲಿ ನಿಮ್ಗೆ ಸೊ ಇದು ತುಂಬಾ ಬ್ಯಾಡ್ ಇರೋದಿಲ್ಲ, ಹಾಗಾಗಿ ಗುಡ್ ಕಡೆನೆ ತಗೊಳ್ಳಿ. ಸೊ ನಿಮಗೆ ಜನ್ಮ ತಾರೆ. ಈಗ ನಾನು ಬರೀ ಬ್ಯಾಡ್ ನಕ್ಷತ್ರಗಳನ್ನ ಇಲ್ಲಿ ಬರಿತಾ ಇದ್ದೀನಿ. ಯಾರ್ಯಾರಂತ ಹೇಳಿದ್ರೆ ಕೇತುವಿನ ನಕ್ಷತ್ರಗಳು ಯಾರು? ಅಶ್ವಿನಿ, ಮುಖ, ಮೂಲ. ಸೊ ಯಾರ್ಯಾರು ಕೇತು ನಕ್ಷತ್ರದಲ್ಲಿ ಇದ್ದೀರಾ ಸೊ ನಿಮಗಳಿಗೆ ಈ ಪೀರಿಯಡ್ ಅಷ್ಟೊಂದು ಫೇವರಬಲ್ ಇಲ್ಲ. ನೆಕ್ಸ್ಟ್ ಅದಾದ ನಂತರ ಸೊ ನಿಮಗೆ ಸೂರ್ಯನ ನಕ್ಷತ್ರಗಳು ಯಾರ್ಯಾರು? ಸೂರ್ಯನ ನಕ್ಷತ್ರಗಳು ಸೊ ಕೃತಿಕಾ, ಉತ್ತರಾಷಾಢ, ಉತ್ತರ ಪಾಲ್ಗುಣಿ. ಸೂರ್ಯನ ನಕ್ಷತ್ರದವರೆಗೂ ಕೂಡ ಫೇವರಬಲ್ ಇಲ್ಲ. ಮೇಜರ್ಗೆ ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರ್ಬೇಕಾಗಿರೋದು ಕುಜನ ನಕ್ಷತ್ರಗಳು ಅಂತ ಹೇಳಿದ್ರೆ ಸೊ ಮೃಗಶಿರ, ಧನಿಷ್ಠ, ಚಿತ್ತ. ಸೊ ಈ ನಕ್ಷತ್ರಗಳಿದಾವಲ್ಲ, ಕುಜನ ನಕ್ಷತ್ರಗಳು ನಿಮಗೂ ಕೂಡ ಫೇವರಬಲ್ ಇಲ್ಲ. ಈ ಮೇಜರ್ ಆಗಿ ಈ 3 ನಕ್ಷತ್ರದ ಒಂದು ಪಾದಗಳು ಕೂಡ ಸೇರಿ ಕೇತುವಿನ ನಕ್ಷತ್ರಗಳು, ಸೂರ್ಯನ ನಕ್ಷತ್ರಗಳು ಹಾಗೆ ಕುಜನ ನಕ್ಷತ್ರಗಳು. ಸೊ ಈ 3 ನಕ್ಷತ್ರಗಳಲ್ಲಿ ನೀವು ಯಾರ್ಯಾರು ಇದ್ದೀರಾ ಅಥವಾ ನಿಮ್ ದಶ ಏನಾದ್ರೂ ಇದೆ ಈ ನಕ್ಷತ್ರದಲ್ಲಿ ಇದ್ದಾಗ ಸ್ವಲ್ಪ ಅಲರ್ಟ್ ಆಗಿರ್ಬೇಕಾಗುತ್ತೆ. ಗೋಚಾರದ ಗ್ರಹಗಳು ಸೊ ಜನ್ಮ ಜಾತಕದಲ್ಲಿರುವಂತಹ ಯೋಗಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಸೊ ಕ್ಲಿಯರಾ? ಯಾರ್ಯಾರಿಗೆ ಕುಜಕೇತು ಕಾಂಬಿನೇಷನ್ ಇದೆ, ಸೂರ್ಯಕೇತು ಕಾಂಬಿನೇಷನ್ ಇದೆ, ಈಗ ಟ್ರಾನ್ಸಿಟ್ ಅಲ್ಲಿ ಅದು ಆಕ್ಟಿವೇಟ್ ಆಗುತ್ತೆ. ಬಿ ಕೇರ್ಫುಲ್. ಹಾಗೆ ಶನಿ ಗ್ರಹರು ಇಲ್ಲೇ ಇದೇ ನಕ್ಷತ್ರದಲ್ಲೇ ಇನ್ನ ಇರ್ತಾರೆ ಇಲ್ಲನೆ. ಸೊ ಈಗ ನಾವು ನಕ್ಷತ್ರ ಮಾತ್ರ ಶನಿ ಗ್ರಹರು ಸ್ವ ನಕ್ಷತ್ರವಾದಂತಹ ಉತ್ತರ ಭಾದ್ರಪದ್ರ ಸೊ ನಕ್ಷತ್ರದಲ್ಲಿ ಇವ್ರೀಗ ಈ 4 ಮಂತ್ ನಿಯರ್ಲಿ ಇರ್ತಾರೆ. ಕ್ಲಿಯರಾ? ಇದೆರಡು ಕ್ಯಾಟಗರಿ ನಿಮ್ಗೆ ಕ್ಲಿಯರ್ ಆಯ್ತು. ಈಗ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನದಿಂದ 3, 4, 6, 8, 12 ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ ಏನಾದ್ರೂ ಶನಿ ಇದ್ರೆ ನೀವುಗಳು ಸ್ವಲ್ಪ ಅಲರ್ಟ್ ಆಗಿರಬೇಕು. ಶನಿ ನಕ್ಷತ್ರಕ್ಕೆ ಹೋಗ್ತಾ ಇರೋದ್ರಿಂದ ಶನಿ ದಶ ಇರ್ಲಿ ಬಿಡ್ಲಿ, ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಗ್ರಹರೆಲ್ಲಿದ್ದಾರೆ ಅಂತ ನೋಡ್ಕೊಳ್ಳಿ. 2ನೇ ಪಾಯಿಂಟ್, ನಿಮ್ಮ ಜನ್ಮ ಜಾತಕ ಅಥವಾ ನಿಮ್ಮ ನಕ್ಷತ್ರಗಳು ಜನ್ಮ ನಕ್ಷತ್ರ ಕೇತು ಸೂರ್ಯ ಕುಜನಲ್ಲಿದ್ರೆ ಅದು ನಿಮ್ಗೆ ಪ್ರಾಬ್ಲಮ್ ಇರುತ್ತೆ. ಈ ಪೀರಿಯಡ್ ಆಫ್ ಟೈಮು ಫೇವರಬಲ್ ಇರೋದಿಲ್ಲ. ಅಂದುಕೊಂಡ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಅದು ಯಾವುದೇ ವಿಚಾರವಾಗಿರಬಹುದು, ತುಂಬಾನೇ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಆಗಿರಬಹುದು, ಫೈಟ್ಗಳಾಗಿರಬಹುದು, ಲೈಕ್ ಜಾಬ್ ಚೇಂಜ್ ಮಾಡೋ ಮನಸ್ಥಿತಿಗಳಾಗಿರಬಹುದು, ಪ್ರತಿಯೊಂದೂ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನ್ಯೂಟ್ರಲ್ ಪಾಯಿಂಟ್ಗೆ ಬರೋಣ. ಇದು ಬರೀ ನ್ಯೂಟ್ರಲ್, ಇದು ತುಂಬಾ ಗುಡ್ ಇಲ್ಲ, ಬರೀ ನ್ಯೂಟ್ರಲ್ ಪಾಯಿಂಟ್ಗೆ. ಸೊ ಯಾರು ಅಂತ ಹೇಳಿದ್ರೆ 5 ಮತ್ತು 9ನೇದು ನ್ಯೂಟ್ರಲ್. ಆಕ್ಚುಲಿ 9ನೇ ಮನೆ ಶನಿ ಕೂಡ ಫೇವರಬಲ್ ಇಲ್ಲ, ಹಾಗಾಗಿ ಇದನ್ನ ನ್ಯೂಟ್ರಲ್ ತಗೊಳ್ಳಿ.
ತುಂಬಾ ಯಾರಿಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ, ಸೊ 7, 10, 11ನೇ ಮನೆಯಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ದಶ ಇರ್ಲಿ ಬಿಡ್ಲಿ, ನಿಮ್ಮ ಜನ್ಮ ಜಾತಕದಲ್ಲಿ ಶನಿ 7ನೇ ಮನೆ ರೆಟ್ರೋಗ್ರೇಡ್ ಇದ್ರೂ ಪರವಾಗಿಲ್ಲ. 7, 10, 11ನೇ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ, ಇವರುಗಳಿಗೆ ತುಂಬಾನೇ ಒಳ್ಳೆಯ ಸಮಯ ಈ ಪೀರಿಯಡ್ ಆಫ್ ಟೈಮು. ಸೊ 20ನೇ ತಾರೀಕು ಜಾನ್ವರಿಯಿಂದ ಮೇ 19ನೇ ತಾರೀಕು ತನಕ ತುಂಬಾ ಒಳ್ಳೆಯ ಸಮಯ. ಯಾವ್ಯಾವ ವಿಚಾರಕ್ಕೆ ಒಳ್ಳೆಯ ಸಮಯ? ನಿಮ್ಮ ಲಗ್ನದಿಂದ ಯಾವ ಮನೆಯಲ್ಲಿ ಶನಿ ಅಥವಾ ಶನಿ ನ್ಯಾಚುರಲ್ ಆಗಿ ಮಕರ ಮತ್ತೆ ಕುಂಭಕ್ಕೆ ಅಧಿಪತಿ, 2 ರಾಶಿಗಳಿಗಲ್ವಾ? ಸೊ ನಿಮ್ಮ ಲಗ್ನದಿಂದ ಯಾವ ಮನೆ ಅಂತ ನೋಡ್ಕೊಳ್ಳಿ. ಕ್ಲಿಯರಾ? ಸೊ ಈಗ ಅದು ನಾನು ಸಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಡೆ ಬರೋದಾದ್ರೆ ಇದಕ್ಕೋಸ್ಕರನೇ 19ನೇ ತಾರೀಕಿಂದ ಗುಪ್ತ ನವರಾತ್ರಿ ಬೇರೆ ಶುರುವಾಗುತ್ತೆ. 18ನೇ ತಾರೀಕು ಆಲ್ರೆಡಿ ಅಮಾವಾಸ್ಯೆ ಆಯ್ತು ನಿಮ್ಗೆ. ಸೊ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾನ್ವರಿ 23ನೇ ತಾರೀಕು ಫ್ರೈಡೆ, ಸೊ ನಿಮಗೆ ನಕ್ಷತ್ರಗಳಿಗೆ ರೆಮಿಡಿ. ಈಗ ಕೇತು ನಕ್ಷತ್ರದಲ್ಲಿ ನೀವು ಯಾರೋ ಹುಟ್ಟಿದ್ರೆ ಅಶ್ವಿನಿ ನಕ್ಷತ್ರ ಮೇಷರಾಶಿ ಅಂತ ಅನ್ಕೊಳ್ಳೋಣ. ಶನಿ ದಶನೇ ನಡೀತಾ ಇದೆ, ಜನ್ಮ ಜಾತಕದಲ್ಲೂ ಶನಿ ದಶ ಚೆನ್ನಾಗಿಲ್ಲ, ಇಲ್ಲಿ ಸಾಡೆ ಸಾತಿ ಬೇರೆ. ಈಗ ಶನಿ ನಕ್ಷತ್ರಕ್ಕೆ ಹೋಗ್ತಾ ಇದೆ. ಈಗ ಏನ್ ಮಾಡಬೇಕು ಈ ಪೀರಿಯಡ್ ಆಫ್ ಟೈಮ್ ವರ್ಗುನು? ಇದಕ್ಕೋಸ್ಕರನೇ ನಕ್ಷತ್ರ ರೆಮಿಡಿ ಕ್ಲಾಸ್. ಬರೀ ನಕ್ಷತ್ರಗಳಿಗೆ 27 ನಕ್ಷತ್ರಗಳಿಗೆ 108 ಪಾದಗಳಿಗೆ ಯಾವ ಪಾದಕ್ಕೆ ಯಾವ ದೇವಿನ ಆರಾಧನೆ ಮಾಡಬೇಕು. ಇಲ್ಲಿ ಶನಿ ಗ್ರಹರು ಒಟ್ಟು 4 ಪಾದ ಮುಗಿಸ್ತಾರೆ. 1, 2, 3, 4. ಸೊ 1ನೇ ಪಾದ ಸಿಂಹದಲ್ಲಿ ಬೀಳುತ್ತೆ, 2ನೇ ಪಾದ ಕನ್ಯಾ, 3ನೇ ಪಾದ ಸೊ ತುಲಾದಲ್ಲಿ, 4ನೇ ಪಾದ. ಯಾರ್ಯಾರು ಉತ್ತರ ಭಾದ್ರಪದ 4ನೇ ಪಾದ ಇದ್ದೀರಲ್ವಾ, ನಿಮಗೆ ಸ್ವಲ್ಪ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಈಗ ಇದನ್ನ ನಾವು ಇಲ್ಲಿ ಕ್ಲಾಸಲ್ಲಿ ಒಂದೇ ಕ್ಲಾಸ್ ಇರುತ್ತೆ, ಜಸ್ಟ್ 2 ಅವರ್ಸ್ ಕ್ಲಾಸ್ ಇರುತ್ತೆ. ಯಾವ ದೇವಿನ ಯಾವ ದೇವಸ್ಥಾನಕ್ಕೆ ವಿಸಿಟ್ ಕೊಡಬೇಕು, ಯಾವ ಮಂತ್ರ ಆಕ್ಟಿವೇಟ್ ಮಾಡ್ಕೋಬೇಕು, ವೆರಿ ಸಿಂಪಲ್, ತುಂಬಾ ಸಿಂಪಲ್. ಹಾಗೆ ಹಿಂದೆ ನಾನು ರೆಮಿಡಿ ಕ್ಲಾಸಸ್ ಮಾಡಿದ್ದೆ ಅಲ್ವಾ ರಾಹುದು, ಅದು ತುಂಬಾ ಜನಕ್ಕೆ ಒಳ್ಳೇದಾಗಿದೆ. ಸೊ ಹಾಗಾಗಿ ಇದಕ್ಕೆ ಆಲ್ರೆಡಿ ಇನ್ನು ಸ್ವಲ್ಪ ಸೀಟುಗಳು ಮಾತ್ರ ಬಾಕಿ ಇದಾವೆ, 30 ಜನ ಮಾತ್ರ ಜಾಯಿನ್ ಮಾಡ್ಕೊಳ್ಳೋದು ನಾವು. ಸೊ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ, ಸೊ ರೆಮಿಡೀಸ್ ಅಷ್ಟು ಈಸಿ ಇರೋದಿಲ್ಲ. ದಟ್ ಮೀನ್ಸ್ ಎಕ್ಸ್ಪ್ಲೈನ್ ಮಾಡೋರಿಗೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಎನರ್ಜಿ ಕೂಡ ಅಲ್ಲಿ ವೇಸ್ಟ್ ಆಗುತ್ತೆ, ಅಥವಾ ನಮ್ಮ ಎನರ್ಜಿನ ಕಂಪ್ಲೀಟಾಗಿ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಇಂಟ್ರೆಸ್ಟ್ ಇರೋರು ಕ್ಲಾಸ್ಗೆ ಜಾಯ್ನ್ ಆಗಬಹುದು. ಕ್ಲಾಸ್ಗೆ ಜಾಯ್ನ್ ಆಗಲಿ ಅಥವಾ ಕನ್ಸಲ್ಟೇಷನ್ಗೋಸ್ಕರ ಮೆಸೇಜ್ ಮಾಡಿ. ನಿಮಗೆ ಫೀಸ್ ಕಂಫರ್ಟ್ ಆದರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ನ ತಗೊಳ್ಳಿ, ಅದರ್ವೈಸ್ ಕ್ಲಾಸ್ಗೆ ಜಾಯ್ನ್ ಆಗಬೇಡಿ. ಕ್ಲಿಯರಾ? ಈಗ ಬನ್ನಿ ಸೊ ನೋಡೋಣ. ಸೊ ಮೇಜರ್ ಆಗಿ ಚೆನ್ನಾಗಿರೋರ್ಗೆ ನಾವು ತುಂಬಾ ಹೈಲೈಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಗೊತ್ತು 7ನೇ ಮನೆ ಶನಿ ಉಚ್ಚ. ಸೊ ಈಗ ಯಾರ್ಯಾರು ಚೆನ್ನಾಗಿದೆ ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನದಲ್ಲಿ ನೋಡಿ, ಯಾರ್ಯಾರಿಗೆ ಚೆನ್ನಾಗಿದೆ ನೋಡಿ. ಸೊ ನಿಮ್ಗೆ ಎಲ್ಲಾರ್ಗು ಫಾರ್ ಎಕ್ಸಾಂಪಲ್, ಓಕೆ, ಮ್ಯಾಕ್ಸಿಮಮ್ 10 ನಿಮಿಷದಲ್ಲಿ ಟ್ರೈ ಮಾಡ್ತೀನಿ ಮುಗಿಸೋಕೆ. ಸೊ 12 ಲಗ್ನನೂ ಸೇರಿ. ಹಾಗಾಗಿ ಫಾರ್ ಎಕ್ಸಾಂಪಲ್, ಈಗ ಮೇಷ ಲಗ್ನ, ನಿಮಗೆ 10 ಮತ್ತು 11ನೇ ಮನೆ ಅಧಿಪತಿ ಶನಿ. ನಿಮ್ಮ ಜನ್ಮ ಜಾತಕದಲ್ಲಿ ಎಲ್ಲಿ ಕೂತಿದ್ದಾರೆ ನೋಡ್ಕೊಳ್ಳಿ. ಈಗ 7, 10, 11ನೇ ಮನೇಲಿ ಕೂತಿದ್ರೆ ವೆರಿ ಗುಡ್, ಇದನ್ನ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ತುಂಬಾನೇ ಒಳ್ಳೆ ಪೀರಿಯಡ್ ಅಂತ ಹೇಳಬಹುದು ಶನಿಯ ವಿಚಾರವಾಗಿ. ಅಂದ್ರೆ 10, 11ನೇ ಮನೆ ಕೆಲಸ, ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸು, ಪ್ರಮೋಷನ್ಸು, ಟ್ರಾನ್ಸ್ಫರ್ಸು, ಪ್ರಾಪರ್ಟಿ ಥಿಂಗ್ಸು, ಫಾದರ್ ರಿಲೇಟೆಡ್ ಪ್ರಾಪರ್ಟಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಒಂದ್ ವೇಳೆ 7ನೇ ಮನೇಲಿತ್ತು ಶನಿ ನಿಮ್ಗೆ ಅಂತ ಹೇಳಿದ್ರೆ, ಮೇಷ ಆಗಿದ್ದು 10, 11ನೇ ಮನೆ ನಿಮ್ಗೆ ಇವ್ರ ಅಧಿಪತಿಗಳಲ್ವಾ. ಸೊ ಮದ್ವೆ ಆಗುತ್ತೆ, ತಂದೆ ಮನೆ ಕಡೆಯಿಂದ ಸಪೋರ್ಟು, ತಾಯಿ ಮನೆ ಕಡೆಯಿಂದ ಸಪೋರ್ಟು, ಲವ್ ಮ್ಯಾರೇಜ್ಗೆ ಸಪೋರ್ಟು. ಶನಿ ಕೂಡ ಮದ್ವೆ 7th ಹೌಸಲ್ಲಿ ಕೊಡ್ತಾರೆ. ರೆಟ್ರೋಗ್ರಾಡೇಜ್ ಆಗಿದ್ರೆ ಬೇಗ ಕೊಡ್ತಾರೆ ಇನ್ನುವೆ. ಸೊ ಹಾಗಾಗಿ ಇದೆಲ್ಲವೂ ನಡೆಯುತ್ತೆ. ಹಾಗೆ ಮೇಷ ಲಗ್ನ ಆಗಿದ್ದು ನೀವೇನಾದ್ರೂ ನಿಮ್ಗೆ 10, 11ನೇ ಮನೇಲಿ ಕೂತಿದ್ರು ಕೂಡ ತುಂಬಾ ಒಳ್ಳೆ ಸಮಯ. ಹೀಗೆ ನಿಮ್ಮ ಲಗ್ನನ ನೀವು ಮಾರ್ಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಶನಿ ನ್ಯೂಟ್ರಲ್ ಪ್ಲೇಸ್ ಯಾವ್ದಾವ್ದು ಕೊಟ್ಟಿದ್ದೀನಿ, 5 ಮತ್ತು 9ನೇ ಮನೆ. ಸೊ ಯಾರ್ಯಾರಿಗೆ ಶನಿ 5 ಮತ್ತು 9ನೇ ಮನೆಯಲ್ಲಿ ಜನ್ಮ ಜಾತಕದಲ್ಲಿ ಇದೆಯೋ, ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ನ್ಯೂಟ್ರಲ್ಲೇ, ಮೇ ಬಿ ಅವರು ಓದಬಹುದು, ಅಥವಾ ಸ್ವಲ್ಪ ಡಿಲೇ ಆಗಬಹುದು, ಮಾರ್ಕ್ಸ್ ಕಮ್ಮಿ ಆಗಬಹುದು, ಕಾನ್ಸಂಟ್ರೇಷನ್ ಡಿಸ್ಟರ್ಬ್ ಆಗ್ಬೋದು, ಹೆಚ್ಚು ಮಾತಾಡಬಹುದು. ಇದು ನೆಗೆಟಿವ್ ಪಾಯಿಂಟ್. ಸೊ ಅದು ನಿಮ್ಗೆ ಯಾವ ಅಧಿಪತಿ ಅಂತ ನೋಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೇನಾದ್ರೂ ಯಾರಿಗೆ ಸಿಂಹ ಲಗ್ನ ಆಗಿದ್ದು ಶನಿ ಏನಾದ್ರೂ 5ನೇ ಮನೆ ಧನುರ್ ಕೂತಿದೆ ಅಂತ ತಗೊಳ್ಳೋಣ. ಶನಿ ಅವ್ರು ನಿಮ್ಗೆ 6ನೇ ಮನೆ ಅಧಿಪತಿ ಕೂಡ, 7ನೇ ಮನೆ ಅಧಿಪತಿ ಕೂಡ ಅಲ್ವಾ. ಸಡನ್ ಆಗಿ ನಿಮ್ಮ ಮಕ್ಕಳು ಬಂದು ಮೊದಲೇ ಮಗು, ಅದರಲ್ಲಿ ಮದ್ವೆ ಮಾಡಿ, ಅಥವಾ ಲವ್ ಮ್ಯಾರೇಜ್, ಈ ತರ ಲವ್ ಮಾಡ್ತಾ ಇದ್ದೀನಿ ಮದ್ವೆ ಮಾಡಿ ಅಂತ ಕೇಳಬಹುದು, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ ಅಂತ ಕೇಳಬಹುದು, ಅಥವಾ ನಾನು ಮೂವಿ ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ ಅಂತ ಕೇಳ್ಬೋದು, ಅಥವಾ ಜಾಬ್ ಚೇಂಜ್ ಮಾಡ್ತಾ ಇದ್ದೀನಿ, ಅಥವಾ ಈ 6th ಲಾರ್ಡ್ ಕೂಡ ಆಗಿರೋದ್ರಿಂದ ನಾನು ಕೇಸ್ ಫೈಲ್ ಮಾಡ್ತೀನಿ ಅಂತ, ನನಗೆ ಪ್ರಾಪರ್ಟಿ ಕೊಡಿ ಅಂತ ಇರಬಹುದು. ಸೊ ಈ ತರ ಎಲ್ಲ ಬರುತ್ತೆ. ನಿಮ್ಮ ಲಗ್ನ ನೋಡಿ, ಫಸ್ಟ್ ಲಗ್ನದಿಂದ ಶನಿ ಎಲ್ಲಿದೆ ನೋಡಿ, ಆಮೇಲೆ ಮಕರ ಕುಂಭ ನಿಮ್ಗೆ ಯಾವ ಅಧಿಪತಿಗಳು ನೋಡಿ, ಇದ್ರ ರಿಲೇಟೆಡ್ ಇದು 5th ಹೌಸ್ ಆಕ್ಟಿವೇಟ್ ಆಗುತ್ತೆ.
ಇನ್ನು 9ನೇ ಮನೆ, ಇದೇ ಸಿಂಹ ಲಗ್ನಕ್ಕೆ 9ನೇ ಮನೆ ಯಾರು? ಕುಜನ್ ಮನೆ ಅಂದ್ರೆ ಮೇಷ ಮನೆ ಅಲ್ವಾ? 9ನೇ ಮನೆಯಲ್ಲಿದ್ರೆ 6 ಮತ್ತು 7ನೇ ಮನೆ ಅಧಿಪತಿ ಸೊ 9ರಲ್ಲಿ ಕೂತಿದ್ದಾರೆ. ನಕ್ಷತ್ರ ಕೂಡ ಈಗ ಶನಿಗೆ ಬಂದಿರೋದ್ರಿಂದ ಸೊ ಲಾಂಗ್ ಟ್ರಾವೆಲ್ಸ್ ಯಾವ ವಿಚಾರವಾಗಿ ಸಡನ್ ಆಗಿ ಪ್ಲಾನ್ ಇರಲ್ಲ, ಏನಿರೋದಿಲ್ಲ. ಸೊ ಲಾಂಗ್ ಟ್ರಾವೆಲ್ಸ್ ಕೂಡ ತೋರಿಸ್ತಾ ಇದೆ. ಎಲ್ಲಿ ದೈವದ ಕಾರ್ಯಗಳು, ತಂದೆ ಜೊತೆ ಹೋಗೋದು, ತಂದೆ ವಿಚಾರವಾಗಿ ಒಂದಷ್ಟು ಕಾರ್ಯಗಳನ್ನ ಮಾಡೋದು, ಇದೆಲ್ಲವೂ ತೋರಿಸ್ತಾ ಇದೆ. ಆದ್ರೆ 9ನೇ ಮನೆ ಶನಿ ತಂದೆ ಆರೋಗ್ಯದಲ್ಲಿ ಅಥವಾ ನಿಮ್ಮ ಹೆಂಡತಿಯ ಅವರ ತಂದೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರನ್ನ ತೋರಿಸ್ತಾ ಇರುತ್ತೆ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ 5, 9ನೇ ಮನೆಯವರು ಇದ್ದವ್ರಿಗೆ. ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗಿರೋದು ಯಾರು? 3, 4, 6, 8, 12. ಹಾಗಾಗಿ ಇವ್ರದ್ದು ಒಬ್ಬೊಬ್ಬರದ್ದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. 3ನೇ ಮನೆಯಲ್ಲಿದ್ದಾರೆ ಶನಿ ಜನ್ಮ ಜಾತಕದಲ್ಲಿ ಅಂತ ತಗೊಳ್ಳೋಣ. ಜನ್ಮ ಜಾತಕದಲ್ಲಿ 3ನೇ ಮನೆ ಶನಿ ಇದ್ದಾಗ ಸೊ ನೈಬರ್ಸ್ ಇಂದ ತೊಂದರೆ ಅಥವಾ ಅವ್ರಿಗೂ ನಿಮ್ಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಾತೇ ಬಿಟ್ಬಿಡೋದು ಇರುತ್ತೆ ಅಥವಾ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಶುರು ಆಗಿರಬಹುದು. ಹಾಗೆ ಅದು ನಿಮ್ಮ ಲಗ್ನಕ್ಕೆ ಯಾವ ಮನೆ ಅಧಿಪತಿ ಕೂಡ ನೋಡ್ಕೊಳ್ಳಿ ನೀವು. ಸೊ ಅದರ ವಿಚಾರವಾಗಿ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್ ಬರುತ್ತೆ. ಈಗ ನೆಕ್ಸ್ಟ್ ಪಾಯಿಂಟ್, 3ನೇ ಮನೆ ಶನಿ ಇರೋರಿಗೆ ಒಂದು ಕೆಲಸ ನೆಟ್ಟಿಗಿರೋದಿಲ್ಲ. ಕೀಪ್ ಆನ್ ಚೇಂಜಿಂಗ್ ದ ಜಾಬ್. 3 ತಿಂಗಳಲ್ಲಿ ಕೀಪ್ ಆನ್ ಮೈಂಡ್ ಡಿಸ್ಟರ್ಬೆನ್ಸ್. ಅವ್ರಿಗೆ ಒಳ್ಳೆ ಫ್ರೆಂಡ್ಸ್ ಸಿಗಲ್ಲ. ಸೊ ಹಾಗಾಗಿ ಸ್ವಲ್ಪ ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನಿಮ್ಮ ಹೆಂಡತಿ ಅಥವಾ ಗಂಡನ ಮನೆಯವರ ಕಡೆಯಿಂದ ನಿಮ್ಗೆ ಯಾವ್ದು ಸಪೋರ್ಟ್ ಸಿಗೋದಿಲ್ಲ. ಅದೇನಾದ್ರೂ ಹುಚ್ಚಾಗಿದ್ರೆ ತುಲಾರಾಶಿಯಲ್ಲಿದ್ರೆ ಅದು ಬೇರೆ ವಿಚಾರ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಋಷಭದಲ್ಲಿದ್ರೆ ಅದು ಬೇರೆ ವಿಚಾರ. ಅದಕ್ಕೆ ಹೇಳಿದ್ದು ಪ್ರತಿಯೊಬ್ಬರದು ವೈಯಕ್ತಿಕ ಜಾತಕ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನಾನು 7, 10, 11ನೇ ಮನೆ ವೆರಿ ಗುಡ್ ಅಂತ ಹೇಳಿದ್ದೀನಿ. ಅದೇ ತುಲಾ ಲಗ್ನಕ್ಕೆ 7ನೇ ಮನೆ ಶನಿ ನೀಚ ಅಲ್ವಾ? ಅದಕ್ಕೆ ಹೇಳಿದ್ದು ಪ್ರಿಡಿಕ್ಷನ್ಸ್ ಜನ್ಮತಃ ಒಬ್ಬೊಬ್ರದ್ದು ಒಂದೊಂದು ಚೇಂಜ್ ಆಗುತ್ತೆ. 7ನೇ ಮನೆ ಶನಿ ಇಸ್ ಗುಡ್, ಓಕೆ ಅವ್ನು ಕೊಡ್ತಾನೆ. ಯಾಕಂದ್ರೆ 5 ಮತ್ತು ನಿಮ್ಗೆ ಸೊ 4 ಮತ್ತು 5ನೇ ಮನೆ ಅಧಿಪತಿ 7ರಲ್ಲಿ ಪ್ರಾಪರ್ಟಿಯಿಂದ ನೇಮ್ ಫೇಮ್ ಬರಬಹುದು, ಮನೆ ಸಡನ್ ಆಗಿ ಪರ್ಚೇಸ್ ಮಾಡಬಹುದು, ವೆಹಿಕಲ್ ಪರ್ಚೇಸ್ ಮಾಡಬಹುದು. ಬಟ್ ಅದು ನೀಚ ಕೂಡ ಅಲ್ವಾ? ಅದರರ್ಥ ಫಸ್ಟ್ ಟಾಪಿಗೆ ತಗೊಂಡು ಹೋಗಿ ಹಿಂದೆ ವಿಪರೀತ ಸಾಲ ಇಟ್ಟಿರುತ್ತೆ. ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್ನ. ಅದಕ್ಕೆ ಹೇಳೋದು ಪ್ರಿಡಿಕ್ಷನ್ಸು ಪರ್ಫೆಕ್ಟ್ ಆಗಿ ಬರಬೇಕು ಅಂದ್ರೆ ವೈಯಕ್ತಿಕ ಜಾತಕ ಮುಖ್ಯ ಆಗುತ್ತೆ. ಈಗ ನಾಳೆ ನೀವು ಪ್ರಶ್ನೆ ಕೇಳಿದೆ, ಅದು ಕಮೆಂಟ್ ಹಾಕ್ತೀರಾ, ನನ್ನ ತುಲಾ ಲಗ್ನ 7ನೇ ಮನೆ ಶನಿ ನೀಚ ಅಲ್ವಾ ಮೇಡಮ್? ಶನಿ ಗುಡ್ ಅಂದ್ರೆ ಹಾ, ಫಸ್ಟ್ ಗುಡ್ಡದು ರಿಸಲ್ಟ್ ಕೊಡುತ್ತೆ, ಆಮೇಲೆ ನೀಚದು ಹಾಕೊಂಡು ರುಬ್ಬುತ್ತೆ. ಬಿಕಾಸ್ ನಿಮ್ ಲಗ್ನಕ್ಕೆ ಅವ್ರು 4, 5ನೇ ಮನೆ. ತಾಯಿಗೆ ನಿಮ್ಗೆ ವಾದ ವಿವಾದ ಅಥವಾ ಸೊಸೈಟಿನಲ್ಲಿ ನಿಮ್ಗೆ ಲೈಕ್ ಹೊಟ್ಟೆ ಕಿಚ್ಚಾಗೋದು, ನೀವು ಮನೆ ಕಟ್ಕೊಂಡಿದ್ದೀರಾ ಅಂತ ಹೇಳಿ. ಸೊ ಹಾಗಾಗಿ ಈ ತರ ಎಲ್ಲವೂ ಕೂಡ ಆಗೋದು ತೋರಿಸುತ್ತೆ. ಸೊ ನೋಡ್ಕೊಳ್ಳಿ ಹಂಗೆ. ಈಗ 3ನೇ ಮನೆ ಅಷ್ಟು ಫೇವರಬಲ್ ಇರೋದಿಲ್ಲ. ಪೇಪರ್ ವರ್ಕಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಫೈಟ್ಸ್ ಲೈಕ್ ಅನ್ವಾಂಟೆಡ್ ಕಮ್ಯುನಿಕೇಶನ್ ಮಾಡೋದ್ರಲ್ಲಿ ಬಿ ಕೇರ್ಫುಲ್. ಸ್ಪೋರ್ಟ್ಸಲ್ಲಿ ಯಾರಾದರೂ ಇದ್ರೆ ವೆರಿ ಗುಡ್. ಈಗ 3ನೇ ಮನೆ ಚೆನ್ನಾಗಿಲ್ಲ ಅಂತ ಹೇಳಿದ್ದೀನಿ. ಅದೇ ತುಲಾ ರಾಶಿಯಲ್ಲಿ ಏನಾದರೂ ಶನಿ ಇದ್ರೆ ನಿಮಗೆ 3ನೇ ಮನೆ ಇದ್ರೆ ಸೊ ಅದರರ್ಥ ಹಾರ್ಡ್ ವರ್ಕ್ ಜಾಸ್ತಿ ಮಾಡಿದಾಗ ಅದು ಎಕ್ಸಾಲ್ಟೇಷನ್ ಪ್ಲೇಸ್ ಕೂಡ ಅಲ್ವಾ, ನಿಮಗೆ ರಿಸಲ್ಟು ಸಿಗುತ್ತೆ. ಸೊ ಈ ಥರ ಪ್ಲಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ 4ನೇ ಮನೆ ಶನಿ ವಿಚಾರಕ್ಕೆ ಬರೋಣ. 4ನೇ ಮನೆ ಶನಿ ನಿಮ್ಮ ಜನ್ಮ ಜಾತಕದಲ್ಲಿದೆ. ಈಗ ಈ ಪ್ರೆಸೆಂಟ್ ಅಂದ್ರೆ ಗೋಚಾರ ಅಲ್ಲ, ನಿಮ್ಮ ಜನ್ಮ ಜಾತಕದಲ್ಲಿದೆ ಅಂದಾಗ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ, ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆ, ಎಮೋಷನಲ್ ಈವೆಂಟ್ ಜಾಸ್ತಿ ಆಗುತ್ತೆ. ಮನೆ ಕನ್ಸ್ಟ್ರಕ್ಷನ್, ಮನೆ ಆಲ್ಟ್ರೇಷನ್, ವೆಹಿಕಲ್ ಪರ್ಚೇಸ್, ವೆಹಿಕಲ್ ಆಲ್ಟ್ರೇಷನ್, ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ಪರ್ಚೇಸ್, ಇದೆಲ್ಲವೂ ತೋರಿಸ್ತಾ ಇದೆ. ಸೈನ್ ಮುಖ್ಯ ಆಗುತ್ತೆ, ಯಾವ ರಾಶಿ ಇಲ್ಲಿದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ನಾಟ್ ಎ ಫೇವರಬಲ್ ಟೈಮ್. ತುಂಬಾ ಎಮೋಷನಲ್, ತುಂಬಾ ಸ್ಟ್ರೆಸ್, ಓವರ್ ಸ್ಟ್ರೆಸ್ ಅಂತಾನೆ ಹೇಳ್ಬೋದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. 6ನೇ ಮನೆ ಶನಿ. 6ನೇ ಮನೆ ಶನಿ ಇದ್ದಾಗ ಸೊ ಅನ್ವಾಂಟೆಡ್ ಫೈಟ್ಸ್, ಸೊ ಯಾರ ಜೊತೆ ಸಿಬ್ಲಿಂಗ್ಸ್ ಜೊತೆ ಆಗಿರ್ಬೋದು, ಕೆಲಸದ ಹತ್ರ ಆಗಿರ್ಬೋದು, ದಿನನಿತ್ಯ ಬದುಕಲ್ಲಾಗಿರಬಹುದು. ಸೊ ಹಾಗಾಗಿ ಬಿ ಕೇರ್ಫುಲ್. ವೆಹಿಕಲ್ ಪಾರ್ಕಿಂಗ್ ಮಾಡುವಾಗ ಅದಕ್ಕೂ ಜಗಳ ಆಗೋದು, ಅಥವಾ ಸೊ ನೀವು ಫ್ಲಾಟ್ ಅಲ್ಲಿ ಇದ್ರೆ ಅಥವಾ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅಲ್ಲಿ ಕೂಡ ಸೊ ವರ್ಕರ್ಸ್ ಜೊತೆ ತೊಂದರೆ ಆಗೋದು, ಸೊ ಅಥವಾ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಹತ್ರ ತೊಂದರೆ ಆಗೋದು, ಇವೆಲ್ಲ ತೋರಿಸ್ತಾ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಕೋರ್ಟು ಕೇಸು ಲಿಟಿಗೇಷನ್ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 8ನೇ ಮನೆ ಶನಿ ಗುಡ್ ಯಾವುದಕ್ಕೆ? ಸ್ಪಿರಿಚುಯಾಲಿಟಿ ಅಥವಾ ಅಕಲ್ಟ್ಗೆ ಮಾತ್ರನೇ. ಅದನ್ನ ಬಿಟ್ರೆ ಎಲ್ಲದಕ್ಕೂ ಗುಡ್ ಇಲ್ಲ. ಸೊ ಈಗ ಬನ್ನಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಕರ್ಕಾಟಕ ಲಗ್ನದವ್ರಿಗೆ 7 ಮತ್ತು 8ನೇ ಮನೆ ಅಧಿಪತಿ ಶನಿ 8ರಲ್ಲೇ ಕೂತಿದ್ದಾನೆ ಅಂತ ಅನ್ಕೊಳ್ಳೋಣ. ಈಗ ನಾನು ಏನ್ ಹೇಳ್ದೆ ಇಲ್ಲಿ, ಶನಿ 8ನೇ ಮನೆ ವಿಚಾರವಾಗಿ ಬ್ಯಾಡ್ ಅಂತ ಹೇಳ್ದೆ ಅಲ್ವಾ? ಬಟ್ ಇಫ್ ಇನ್ ಕೇಸ್ ಶನಿ ಮನೆಯಲ್ಲೇ ಓನ್ ಹೌಸ್ ಅಲ್ಲೇ ಇಲ್ಲಿ ಮಕರ ಅಥವಾ ಕುಂಭದಲ್ಲೇ ಕೂತಿದೆ ಅಂದಾಗ ನಿಮಗೆ 8ನೇ ಮನೆಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಯಾಟಿಕ್ ಜಾಸ್ತಿ ಆಗುತ್ತೆ. ಫಸ್ಟ್ ಪಾಯಿಂಟ್, ನಿಮ್ಮ ಜನ್ಮ ಜಾತಕದಲ್ಲೇ 8ನೇ ಮನೇಲಿ ಕೂತಿರೋದಕ್ಕೆ ಫಸ್ಟ್ ತೊಂದರೆನ ಕೊಡುತ್ತೆ. ಯಾವ ರೀತಿ? ಸಡನ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಏನಾದ್ರೂ ಆಗಿರಬಹುದು, ಸಡನ್ ಆಗಿ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಸೊ ಆ ತರ. ಬಟ್ ಅದು ಓನ್ ಹೌಸ್ ಕೂಡ ಆಗಿರಬಹುದಲ್ಲ, ಆ ಸಡನ್ ಅನ್ಎಕ್ಸ್ಪೆಕ್ಟೆಡ್ ರಲ್ಲೂ ಕೂಡ ನಿಮ್ಗೆ ಲಾಭದಾಯಕವಾಗಿರುತ್ತೆ. ಮೇ ಬಿ ನೀವು ಯಾವ್ದಾದ್ರು ರಿಸರ್ಚ್ ಮಾಡಬಹುದು, ಅಥವಾ
ಒಳ್ಳೆ ವಿಚಾರವಾಗಿ ಅದರ ಬಗ್ಗೆ ಅಧ್ಯಯನ ಮಾಡಬಹುದು. ಎಲ್ಲರೂ ರಿಸರ್ಚ್ ಮಾಡ್ಕೊಂಡೇ ಕೂತ್ಕೊಳ್ಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಅತ್ತೆ ಮನೆ ಕಡೆಯಿಂದ ಬಾಯ್ಸ್ ಆದ್ರೆ ನಿಮ್ಮ ಹೆಂಡತಿಯ ತವರು ಮನೆ ಕಡೆಯಿಂದ ಏನೋ ಪ್ರಾಪರ್ಟಿ ಸೇಲ್ ಆಯ್ತು. ನಿಮ್ಗೊಂದು ಅಷ್ಟೊಂದು ಹಣ ಬಂತು. ಸೇಲ್ ಆಗಿದ್ದು ಬ್ಯಾಡು, ಅನ್ಎಕ್ಸ್ಪೆಕ್ಟೆಡ್, ನೀವೇ ಪ್ಲಾನ್ ಮಾಡಿರೋದಿಲ್ಲ. ಅದರಿಂದ ಹಣ ಬರುತ್ತಲ್ಲ, ಅದು ಗುಡ್. ಇದು ಸ್ವಂತ ಮನೇಲಿದ್ದಲ್ಲಿ ಮಾತ್ರ, ಅಥವಾ ಎಕ್ಸಾಲ್ಟೇಷನ್ ಮನೇಲಿ ಇದ್ದ ಮಾತ್ರ. ಕಂಡೀಷನ್ಸ್ ಅಪ್ಲೈ ಮಾಡ್ಕೊಳ್ಳಿ. ಹಾಗಾಗಿ ನೆಕ್ಸ್ಟ್ 12ನೇ ಮನೆ ಶನಿ ಖಂಡಿತವಾಗ್ಲೂ ಸೊ ಹೆಲ್ತ್ ಇಶ್ಯೂಸ್ ಕೊಡುತ್ತೆ, ವಿಪರೀತ ನಿದ್ದೆ ಕೊಡುತ್ತೆ, ಪಾದಗಳಲ್ಲಿ ತೊಂದರೆ, ಆರ್ಥಡಿಕ್ಸ್ ಜಾಸ್ತಿ ಮಾಡುತ್ತೆ, ಕೋರ್ಟು ಕೇಸು ಜೈಲು, ಸೊ ಈ ಥರ ತಿರ್ಗಾಡೋದು ಜಾಸ್ತಿ ಮಾಡುತ್ತೆ. ವಿದೇಶಕ್ಕೆ ಹೋದ್ರೂ ಕೂಡ 12ನೇ ಮನೆ ವಿದೇಶ ತೋರಿಸಿದ್ರು ಕೂಡ ಅಲ್ಲೂ ಅನ್ಕಂಫರ್ಟಬಲ್, ಹೆವಿ ಎಕ್ಸ್ಪೆನ್ಸಸ್ಸು, ಸೊ ಇದೆಲ್ಲವೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ಹಾಗಾಗಿ ನೀವು ಈ ಥರ ಪ್ಲಾನ್ ಮಾಡ್ಕೋಬೇಕು ನಿಮ್ಮ ಜಾತಕದಲ್ಲಿ. ವಕ್ರಿ ಆಗಿದ್ದಾಗೂ ಕೂಡ ಅದು ಹೆಚ್ಚು ಇಂಟು 3 ಪಟ್ಟು ಕೊಡುತ್ತೆ. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಅಲ್ಲಿ ತುಂಬಾ ಲಾಭದಾಯಕವಾಗಿರುವಂತಹ ನಕ್ಷತ್ರಗಳು ಬರೋಣ. ಇಲ್ಲೇನೋ ಬ್ಯಾಡ್ ನಕ್ಷತ್ರ ಬರೆದು ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟಿದೀವಿ. ಸೊ ಮುಂದೆ ಹೋಗೋಣ. ಗುಡ್ ನಕ್ಷತ್ರ ಅಥವಾ ಯಾರಿಗೆ ತುಂಬಾ ಫೇವರಬಲ್ ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಂತ ಹೇಳಿ. ಬುಧನ ನಕ್ಷತ್ರಗಳು ಆಶ್ಲೇಷ, ಜ್ಯೇಷ್ಠ, ರೇವತಿ. ಸೊ ಬುಧನ ನಕ್ಷತ್ರ ಯಾರ್ಯಾರಿದ್ದೀರಾ, ಜಾಕ್ಪಾಟ್ ಟೈಮ್ ಈ 4 ತಿಂಗಳು. ಆದ್ರೆ ನಿಮ್ಮ ಲಗ್ನದಿಂದ ಶನಿ ಎಲ್ಲಿದೆ, ಶನಿ ಮನೆ ಯಾವ ಅಧಿಪತಿಗಳು ಕೂಡ ಮುಖ್ಯ. ಈಗ ಇಲ್ಲಿ ಕೇತುದು ಹೇಳಿರ್ತೀನಿ ಯಾರಿಗೋ, ಈಗ ಕೇತುದು ಸಿಂಹರಾಶಿ, ಮುಖ ನಕ್ಷತ್ರ ಅಥವಾ ಮಗ ನಕ್ಷತ್ರ ಇರುತ್ತೆ ಅಂತ ಇಟ್ಕೊಳ್ಳೋಣ. 6 ಮತ್ತು 7ನೇ ಮನೆ ಅಧಿಪತಿ ನಿಮ್ಗೆ 7ರಲ್ಲೇ ಕೂತಿದ್ದಾರೆ ಅಂದ್ರೆ ಇಲ್ಲಿ ಲಾಭ ಕೂಡ ಇರುತ್ತೆ. ಅದಾದ್ಮೇಲೆ 6ನೇ ಮನೆ ಕೂಡ ಕೊಟ್ಟಿರುತ್ತೆ, ಏನು ಪ್ರಾಬ್ಲಮ್. ಕ್ಲಿಯರಾ? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಬಟ್ ಇದು ತಾರಾಬಲ ಪ್ರಕಾರ ಹೋಗಿದ್ದೀವಿ ಇಲ್ಲಿ. ಸೊ ಹಾಗಾಗಿ ಬುಧನ ನಕ್ಷತ್ರಗಳಿಗೆ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ಶುಕ್ರನ ನಕ್ಷತ್ರಗಳು. ಶುಕ್ರನ ನಕ್ಷತ್ರಗಳು ಯಾವುದು? ಭರಣಿ, ಪೂರ್ವಾಷಾಢ, ಪೂರ್ವ ಫಾಲ್ಗುಣಿ. ಸೊ ಇದು ಶುಕ್ರನ ನಕ್ಷತ್ರಗಳಿಗೆ, ಇವ್ರಿಗೂ ಕೂಡ ಫೇವರಬಲ್ ಆಗಿದೆ. ಶನಿ ಶುಕ್ರ ಇಬ್ರು ಫ್ರೆಂಡೇ ಅಲ್ವಾ, ಸೊ ಹಾಗಾಗಿ. ನೆಕ್ಸ್ಟ್ ಅದಾದ ನಂತರ ಹಸ್ತ, ಎಲ್ಲಾನು ಹಸ್ತ, ರೋಹಿಣಿ, ಶ್ರವಣ, ಚಂದ್ರನ ನಕ್ಷತ್ರಗಳು. ಮನಿ ನಕ್ಷತ್ರಸ್ ಅಂತ ಹೇಳ್ತೀವಿ, 3 ನಕ್ಷತ್ರಸು. ಸೊ ಹಾಗಾಗಿ ಅದಾದ್ಮೇಲೆ ರಾಹುವಿನ ನಕ್ಷತ್ರಗಳು. ರಾಹು ಯಾರ್ಯಾರು? ಆರಿದ್ರ, ಸ್ವಾತಿ, ಶತಭಿಷ. ರಾಹು ನಕ್ಷತ್ರದವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಗುರು ನಕ್ಷತ್ರದವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ವಿಶಾಖ, ಪೂರ್ವ ಭಾದ್ರಪದ, ಪುನರ್ವಸು ನಕ್ಷತ್ರ. ಸೊ ನಿಮ್ಗಳಿಗೂ ಕೂಡ ನಾವು ಶನಿ ನಕ್ಷತ್ರ ಬದಲಾವಣೆ ಮಾಡ್ತಾ ಇರೋದನ್ನ ಮಾತ್ರ ಮಾತಾಡ್ತಾ ಇದ್ದೀವಿ. ಇದು ಕೂಡ ನಿಮಗೆ ಫೇವರಬಲ್ಲೇ. ಕ್ಲಿಯರಾ? ಸೊ ಇಲ್ಲಿ ತನಕ ಅರ್ಥ ಆಯ್ತಲ್ಲ. ಸೊ ಹಾಗೆ ನಿಮ್ಮ ವೈಯಕ್ತಿಕ ಜಾತಕಗಳು ಕೂಡ ನೀವು ನೋಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗೂ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಮಾಹಿತಿನ ತಗೋಬಹುದು. ಸೊ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ನಾನು ಚೆಕ್ ಮಾಡಿಸ್ಬೇಕು ಒಂದ್ಸರಿ ಹಾರೋಸ್ಕೋಪು ಅಂತ ಹೇಳಿ. ಈಗ ಇನ್ನೊಂದು ವಿಚಾರ, ನಾನೊಂದು ಡೇಟ್ಗಳನ್ನ ಮೆನ್ಷನ್ ಮಾಡ್ತೀನಿ ಇಲ್ಲಿ. ಹಾಗೆ ಕೆಲವೊಂದು ಲಗ್ನದವ್ರಿಗೆ ಹೇಳ್ತೀನಿ, ಯಾರ್ಯಾರು ಈ ಲಗ್ನದವರು. ಸೊ ನೀವುಗಳು ಸ್ವಲ್ಪ ಅಲರ್ಟ್ ಆಗಿರಿ. ದಶ ಏನೇ ನಡೀತಾ ಇಲ್ದ್ರೂ ಪರವಾಗಿಲ್ಲ. ಸೊ ಯಾರಪ್ಪ ಅವರು ಅಂತ ಹೇಳಿದ್ರೆ, ಮೊದಲನೇದಾಗಿ ಜಾನ್ವರಿ 20ನೇ ತಾರೀಕಿಂದ ಫೆಬ್ರವರಿ 21. ಸ್ಕ್ರೀನ್ ನೋಡಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಇದೆಲ್ಲೂ ನಿಮ್ಗೆ ಮಾಹಿತಿ ಸಿಗಲ್ಲ. ಜಾನ್ವರಿ 20ನೇ ತಾರೀಕಿಂದ ಫೆಬ್ರವರಿ 21. ಸೊ ಯಾರ್ಯಾರು ಕನ್ಯಾ ಲಗ್ನ ಇದ್ದೀರಾ, ಕನ್ಯಾ ಲಗ್ನದವ್ರಿಗೆ ಫೇವರಬಲ್ ಇಲ್ಲ, ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುಂಭ, ಸಾರಿ ಮಕರ, ಕನ್ಯಾ, ಮಕರ, ಮೀನ. ಕನ್ಯಾ, ಮಕರ, ಮೀನ. ಯಾರಾದ್ರೂ ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ಅಥವಾ ನಿಮ್ಗೆ ಎಜುಕೇಶನ್ ಪೊಲಿಟಿಕಲ್ ಅಲ್ಲಿ ತರಿಸ್ತೀನಿ, ಈ ತರ ಏನಾದ್ರೂ ಫೇಕ್ ಹೇಳಿದ್ರೆ ಬಿ ಕೇರ್ಫುಲ್. ಸೊ ಪ್ರಾಬ್ಲಮ್ಯಾಟಿಕ್ ಜಾಸ್ತಿ ತೋರಿಸ್ತಾ ಇದೆ, ಕೋರ್ಟು ಕೇಸು ಜೈಲು, ಅನ್ಎಕ್ಸ್ಪೆಕ್ಟೆಡ್ ಘಟನೆಗಳು. ಸೊ ನಿಮ್ಮ ಹೆಂಡತಿಗೆ ಆರೋಗ್ಯ ಸಮಸ್ಯೆ, ಇದೆಲ್ಲವೂ ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಜಾನ್ 20ರಿಂದ ಫ್ಯಾಬ್ 21 ಏನೇ ಡೀಲ್ ಮಾಡುವಾಗ್ಲೂ ಎಚ್ಚರಿಕೆಯಿಂದ ಇರಿ. ನೆಕ್ಸ್ಟ್ ಫ್ಯಾಬ್ 21ನೇ ತಾರೀಕಿಂದನು ಮಾರ್ಚ್ 21, ಫ್ಯಾಬ್ 21ರಿಂದ
ಮಾರ್ಚ್ 21. ಮತ್ತೆ ಯಾರ್ಯಾರು ಅಲರ್ಟ್ ಆಗಿರ್ಬೇಕು? ಸಿಂಹ. ಸಿಂಹದವರು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಹಣ ಬಂದಂಗೆ ಬಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಅದಾದ ನಂತರ ಅದಾದ ನಂತರ ತುಲಾ ಲಗ್ನದವರು. ಸಿಂಹ, ತುಲಾ. ನೆಕ್ಸ್ಟ್ ಮೇಷ. ಇದು ಸ್ಪೆಸಿಫಿಕ್ ಆಗಿ ಈ ಲಗ್ನದವ್ರಿಗೆ ದಶಾಗಳೇನಾದ್ರು ಬ್ಯಾಡ್ ನಡೀತಾ ಇದ್ರೆ ಇನ್ನೂ ಅಲರ್ಟ್ ಆಗಿರ್ಬೇಕು. ಸೊ ಇದು ಜಾನ್ 20ರಿಂದ 21 ಕನ್ಯಾ, ಮಕರ, ಮೀನ. ಫ್ಯಾಬ್ 21ರಿಂದ ಮಾರ್ಚ್ 21 ಸಿಂಹ, ತುಲಾ, ಸೊ ಮೇಷ. ನೀವುಗಳು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಕ್ಲಿಯರಾ? ನೆಕ್ಸ್ಟ್ ಮಾರ್ಚ್ 21ರಿಂದ ಏಪ್ರಿಲ್ 21. ಮಾರ್ಚ್ 21ರಿಂದ ನೆಕ್ಸ್ಟ್ ಏಪ್ರಿಲ್ 21. ಯಾವ್ಯಾವ ಲಗ್ನದವ್ರು ಅಲರ್ಟ್ ಆಗಿರ್ಬೇಕು? ಸೊ ಹಾಗಾಗಿ ನೋಡೋಣ. ಮೇಜರ್ ಆಗಿ ಅಲರ್ಟ್ ಆಗಿರ್ಬೇಕಾಗಿರೋದು ವೃಶ್ಚಿಕ, ವೃಷಭ, ವೃಶ್ಚಿಕ, ವೃಷಭ. ನೆಕ್ಸ್ಟ್ ಕುಂಭ. ಕ್ಲಿಯರಾ? ಮಾರ್ಚ್ 21ರಿಂದ ಸಾರಿ ಫ್ಯಾಬ್ 21ರಿಂದ ಮಾರ್ಚ್ 21 ಆಯ್ತು. ಮಾರ್ಚ್ 21ರಿಂದ ಏಪ್ರಿಲ್ 21 ಮುಗೀತು. ಕ್ಲಿಯರ್? ಈ 3 ತಿಂಗಳು, ಈ 1 ಮಂತ್ ಅಲ್ಲೇ ತುಂಬಾ ಘಟನೆಗಳು ಈ ಲಗ್ನದವ್ರಿಗೆ ನಡೆಯುತ್ತೆ. ಕನ್ಯಾ, ಮಕರ, ಮೀನ, ಸಿಂಹ, ತುಲಾ, ಮೇಷ, ವೃಶ್ಚಿಕ, ಋಷಭ, ಕುಂಭ. ಇನ್ಯಾರಿಗೆ ಬಿಟ್ಟಿದ್ದೀರಾ ಮೇಡಮ್? ಇಲ್ಲಿ ಬಂದಿರೋದು ಅವ್ರಿಗೇನೆ. ಸೊ ಅದಕ್ಕೆ. ಸೊ ಈ 3 ಮಂತ್ ಅಲ್ಲಿ ಈ ಡೇಟ್ ಏನ್ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಸೊ ನೀವುಗಳು ಎಸ್ಪೆಷಲಿ ಶನಿ ದಶ, ಕೇತು ದಶ, ಗುರು ಮಹಾದಶ ನಡೀತಿದ್ರೆ, ರಾಹು ದಶ, ಚಂದ್ರ ದಶ, ಸ್ವಲ್ಪ ಅಲರ್ಟ್ ಆಗಿರಿ. ಯಾವುದೇ ದೊಡ್ಡ ಮಟ್ಟದ ಬಿಸ್ನೆಸ್ಗಳಾಗಿರಬಹುದು, ಬೋರ್ವೆಲ್ ಕೊರ್ಸೋದಾಗಿರಬಹುದು, ಹೊಸದಾಗಿ ಫ್ಲಾಟ್ಗಳು ಅಥವಾ ಅಪಾರ್ಟ್ಮೆಂಟ್ಗಳು ಕನ್ಸ್ಟ್ರಕ್ಷನ್ ಮಾಡೋದಾಗಿರಬಹುದು, ವಾಸ್ತುಗಳಿಗೆ ಹಣ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಾಗಿರಬಹುದು. ಬಿ ಕೇರ್ಫುಲ್. ಈ ಪೀರಿಯಡ್ ಆಫ್ ಟೈಮಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಗೌರ್ಮೆಂಟ್ಗೆ ಅಥವಾ ಗೌರ್ಮೆಂಟ್ ಜಾಬ್ಗೆ ಹಣ ಕೊಟ್ಟು ಜಾಯ್ನ್ ಆಗೋದು, ಎಕ್ಸಾಮ್ಸ್ ಬರೆಯೋದು, ಗುತ್ತಿಗೆ ಆಧಾರದ ಮೇಲೆ, ಅಥವಾ ಪೊಲಿಟಿಕಲ್ಗೆ ನಾನು ಎಂಟ್ರಿ ಕೊಡಿಸ್ತೀನಿ, ಇಷ್ಟು ಮಾಡಿ ಅಷ್ಟು ಮಾಡಿ, ಅದಾದ ನಂತರ ಜಾಬ್ ಕೊಡಿಸ್ತೀನಿ ಇಂಡಿಯಾದಲ್ಲಿ ಅಥವಾ ಹೊರಗಡೆ ದೇಶದಲ್ಲಿ, ಯಾವುದೇ ರೀತಿ ತಗೊಳ್ಳಿ. ಸೊ ಈ ಪೀರಿಯಡ್ ಆಫ್ ಟೈಮಲ್ಲಿ ಈ ಲಗ್ನಗಳು ಅಲರ್ಟ್ ಆಗಿರಿ. ಸೊ ಇದೆಲ್ಲ ನನ್ಗೆ ಅರ್ಥ ಆಗ್ತಾ ಇಲ್ಲ, ನನ್ನ ಜಾತಕ ಒಂದ್ಸರಿ ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಡೈರೆಕ್ಟ್ ಆಗಿ ನೀವು ಇದೇನು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಮೆಸೇಜ್ ಹಾಕ್ಬೋದು. ಶನಿ ಗ್ರಹರು ತನ್ನ ಸ್ವ ನಕ್ಷತ್ರವನ್ನ ಪ್ರವೇಶ ಮಾಡ್ತಿದ್ದಾರೆ. ಒಟ್ಟು 4 ಪಾದಗಳಲ್ಲೂ. ಸೊ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ್ಯಾವ ನಕ್ಷತ್ರದ ಎಲ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ. ಹಾಗೆ ಈ ಲಗ್ನದವರು ಈ ಪೀರಿಯಡ್ ಅಲ್ಲಿ ಅಲರ್ಟ್ ಆಗಿರ್ಬೇಕು. ಮತ್ತೆ ಈ ನಕ್ಷತ್ರದವರಿಗೆ ಫೇವರಬಲ್ ಇಲ್ಲ. ಇಷ್ಟು ತಿಂಗಳುಗಳ ಕಾಲ ಮಾತ್ರ. ಅದಾದ್ಮೇಲೆ ಪುನಃ ರೆಟ್ರೋಗ್ರೇಡ್ ಆಗುತ್ತೆ ಶನಿ, ಪುನಃ ನಕ್ಷತ್ರ ಚೇಂಜ್ ಆಗುತ್ತೆ, ಅದು ಬೇರೆ. ಸೊ 7.5 ನಡೆಯೋರು ಅಲರ್ಟ್ ಆಗಿರಿ. ಮತ್ತೆ ಶನಿ ದಶ, ಶನಿ ಭುಕ್ತಿಗಳು, ಶನಿ ನಕ್ಷತ್ರದಲ್ಲಿ ಕೂತಿರೋರು ಅಲರ್ಟ್ ಆಗಿರಿ. ಸೊ ಇದರಲ್ಲಿ ತುಂಬಾ ಲಾಭ ಪಡ್ಕೊಳ್ಳೋ ನಕ್ಷತ್ರಗಳು ಕೂಡ ಇದೆ. ಸೊ ಹಾಗಾಗಿ ಯಾವುದು ಇಲ್ಲಿ ಗುಡ್ ಕೆಳಗಡೆ ಕೊಟ್ಟಿದ್ದೀನಲ್ವಾ, ಬುಧ, ಶುಕ್ರ, ರಾಹು, ಚಂದ್ರ, ಗುರು, ಈ ನಕ್ಷತ್ರದವ್ರಿಗೆ ಲಾಭನೂ ಇದೆ. ಸೊ ಹಾಗಾಗಿ ಈ ಮಂತ್ಗಳಲ್ಲಿ ಡಿಸಿಷನ್ ತಗೊಳ್ಳುವಾಗ ಎಚ್ಚರಿಕೆಯಿಂದ ಇರಿ. ಇದು ಶನಿ ಗ್ರಹರು ನಕ್ಷತ್ರ ಪ್ರವೇಶದ ವಿಡಿಯೋ. ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ. ದಯವಿಟ್ಟು ಸ್ವಲ್ಪ ಮಟ್ಟಿಗೆ ಎಲ್ಲರೂ ಅಲರ್ಟ್ ಆಗಿರಿ. ನಾನು ಆಲ್ರೆಡಿ ಹೇಳಿದಾಗೆ 3, 4, 6, 8, 12 ಜನ್ಮಜಾತಕದ ಶನಿ ಇದ್ದಾಗ ನೀವು ಸ್ವಲ್ಪ ಎಕ್ಸ್ಟ್ರಾ ಗಮನ ನಿಮ್ಮ ಮೇಲೆ ನೀವು ಕೊಟ್ಕೊಳ್ಳಿ. ಸೊ ಇದು ಗೋಚಾರದ ಶನಿ ತನ್ನ ನಕ್ಷತ್ರಕ್ಕೆ ಬರ್ತಾ ಇದ್ದಾರೆ, ಮನೆ ಅಲ್ಲೇ ಇರುತ್ತೆ, ಮೀನರಾಶಿ. ಸೊ ಇದಿಷ್ಟು ವಿಚಾರಗಳು. ಸೊ ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. 23ನೇ ತಾರೀಕು ಫ್ರೈಡೇ ಕ್ಲಾಸ್ ಇರುತ್ತೆ, ನೈಟ್ 8ರಿಂದ 10 2 ಅವರ್ ಕ್ಲಾಸ್ ಇರುತ್ತೆ. ಖಂಡಿತವಾಗ್ಲೂ 27 ನಕ್ಷತ್ರ, 108 ಪಾದ, 27 ನಕ್ಷತ್ರಕ್ಕೂ ಒಂದೊಂದು ನಕ್ಷತ್ರಕ್ಕೆ ಒಂದು ದೇವಿನ ನೀವು ಪ್ರೇ ಮಾಡ್ಕೋಬಹುದು ಅಥವಾ ಅವರ ಬೀಜಾಕ್ಷರಿ ಮಂತ್ರ ಹೇಳಬಹುದು. ನಿಮ್ದು ಏನ್ ದಶ, ಏನ್ ಪ್ರಾಬ್ಲಮ್, ಸೊ ನೀವು ಅವ್ರ ಹತ್ರ ಬಿಡ್ಕೊಂಡ್ರೆ ರೂಟ್ ಓಪನ್ ಆಗುತ್ತೆ. ಅದೊಂದು ಮಾಡಿದ್ರೆ ಕೋಟಿ ಹಣ ಬರೋದಿಲ್ಲ, ರೂಟ್ ಓಪನ್ ಆಗುತ್ತೆ. ಜನ್ಮ ನಕ್ಷತ್ರಕ್ಕೆ ಒಂದು ದೇವಿ ಇರ್ತಾರೆ, ಅವ್ರನ್ನ ನಾವು ಫಸ್ಟ್ ಪ್ರೇ ಮಾಡ್ಬೇಕು.
ಮನೆ ದೇವ್ರು ಹೇಗೇನೋ ಅವರು ಹಾಗೇನೆ. ಸೊ ಇದೊಂದು ಮಾಡಿದೆ ನನಗೆ ಕೋಟಿ ಬರಬೇಕು, ನಾನೊಂದು 20 ಲಕ್ಷ ಬಡ್ಡಿ ಕೊಟ್ಟಿದ್ದೀನಿ, ನನಗೆ ಬಡ್ಡಿ ಹಣ ಬರ್ತಾ ಇಲ್ಲ, ಅವೆಲ್ಲ ಇಲ್ಲ. ನಿಮ್ಮ ಕರ್ಮ ಫಲದ ಪ್ರಕಾರ ನಿಮಗೇನು ಬರಬೇಕು, ಎಲ್ಲೆಲ್ಲಿ ಸ್ಟಕ್ ಆಗಿದೆ ನಿಮಗೆ ಬರೋದು, ಸ್ಟಕ್ ನಿಮ್ಮ ಜೊತೆಲಿರೋರು ಹಸ್ಬೆಂಡು ವೈಫು ಅಥವಾ ಮಕ್ಕಳು, ಕೆಲವೊಂದ್ಸರಿ ಅವ್ರದ್ದು ಚಾರ್ಟು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ಬರೋ ಹಣನೂ ಸ್ಟಕ್ ಆಗುತ್ತೆ, ಬಿಸ್ನೆಸ್ ಲಾಸ್ ಆಗುತ್ತೆ, ಅಪಘಾತಗಳಾಗುತ್ತೆ, ಆಕ್ಸಿಡೆಂಟ್ಗಳಾಗುತ್ತೆ, ಕೋರ್ಟು ಕೇಸು ಲಿಟಿಗೇಷನ್ಸ್ ಆಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ನೀವು ಜನ್ಮ ನಕ್ಷತ್ರದ ದೇವಿನ ಆರಾಧನೆ ಮಾಡಕ್ಕೆ ಶುರು ಮಾಡಿದಾಗ ಅವಳು ಲಾಕ್ಸ್ ಓಪನ್ ಮಾಡ್ತಾಳೆ. ಹಂಗಂತ ಇವತ್ತು ಮಾಡಿ ನಾಳೆನೇ ಮೇಡಮ್ ನಿನ್ನೆ ನಾನು ಮಂತ್ರ ಹೇಳ್ದೆ ಇವತ್ತು ನನ್ಗೆ ಆಗ್ತಾ ಇಲ್ಲ, ಅದೆಲ್ಲ ವರ್ಕ್ ಆಗಲ್ಲ. ಸೊ ನೀವು ಮಾಡ್ಕೊಂಡು ಹೋಗ್ಬೇಕು. ಸೊ ಅದೇನೇ ಜ್ಯೋತಿಷ್ಯ. ಜ್ಯೋತಿಷ್ಯ ಬಂದು ಸೊ ಇನ್ಫಾರ್ಮೇಶನ್ ಕೊಡುವಂತಹದ್ದು. ಈ ರೂಟಲ್ಲಿ ಹೋಗಿ, ಈ ರೂಟಲ್ಲಿ ಈ ಟ್ರ್ಯಾಕಲ್ಲಿ ಹೋಗಿ ಅಷ್ಟೇ. ಜ್ಯೋತಿಷ್ಯ ಹಣೆ ಬರನೇ ಚೇಂಜ್ ಮಾಡಲ್ಲ. ಈಗ ನಿಮ್ಮ ನಕ್ಷತ್ರದ ದೇವಿನ ತಿಳ್ಕೊಬೇಕು, ನಿಮ್ಮ ಮಕ್ಕಳ ನಕ್ಷತ್ರದ ದೇವಿನ ತಿಳ್ಕೊಬೇಕು, ಅಥವಾ ದಶದ್ ತಿಳ್ಕೊಬೇಕು, ಅಥವಾ ಸೆಕೆಂಡ್ ಹೌಸ್ ತಿಳ್ಕೊಬೇಕು. ಸೊ ನನ್ನ ಕೆಲಸ 27 ನಕ್ಷತ್ರಕ್ಕೆ 108 ಪಾದಕ್ಕೆ ಯಾವ ದೇವಿನ ಹೇಗೆ ಆರಾಧನೆ ಮಾಡಬೇಕು, ಇದು ನಾ ಕೊಡೋ ಮಾಹಿತಿ ಪ್ರೊಸೆಸ್. ಸೊ ರಾಹುನಲ್ಲೂ ನಾನು ಹಾಗೆ ಕೊಟ್ಟಿದ್ದೆ ಬೇರೆ ರೀತಿ, ಬಟ್ ಎಲ್ಲರಿಗೂ ರಿಸಲ್ಟ್ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಸೊ ಅದಕ್ಕೋಸ್ಕರನೇ ಈ ಗುಪ್ತ ನವರಾತ್ರಿಗಳ ಟೈಮಲ್ಲಿ ಸಾಕ್ಷಾತ್ ದೇವಿ ಆಶೀರ್ವಾದದೊಂದಿಗೆನೇ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಹೊರಟಿರೋದು. ಸೊ ಜಸ್ಟ್ 1 ಡೇ, ಮತ್ತೆ ನೆವರ್ ರಿಪೀಟೆಡ್ ಕ್ಲಾಸ್ ಅಗೇನ್ ರಿಪೀಟ್ ಆಗಲ್ಲ. ಓನ್ಲಿ 30 ಮೆಂಬರ್ಸ್ ಆಲ್ರೆಡಿ ಫಿಲ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದ.